ಉಧೋ ಉಧೋ ಎನ್ನುತ್ತಾ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ನೀ ತಿರುಗಿ ಬಂದಲ್ಲಮ್ಮ. ಯಾರು ಕುದುರೆಯನ್ನು ಹತ್ತಿ ಬಂದರೆ ಆಕಾಶ ಭೂಮಿಗಳೇ ಗಡಗಡನೆ ನಡುಗುತ್ತವೆಯೋ, ಯಾರ ಹೆಸರು ಕಿವಿಗೆ ಬಿದ್ದರೆ ಕತ್ತಲ ಸಾಮ್ರಾಜ್ಯದ ಶತ್ರುಗಳ ಎದೆಯಲ್ಲಿ ರಕ್ತದ ಬೆವರು ಕೀಳುತ್ತದೆಯೋ, ಅವಳೇ ದುರ್ಗದ ರಾಜಮಾತಂಗಿ ಬರಗೇರಿ. ಸತ್ಯಮ್ಮ. ಅದು ಹಲವು ಶತಮಾನಗಳ ಹಿಂದೆ ಬರಗೇರಿಯು ಕಾಮಗೇತಿ ವಂಶದ ನಾಯಕರ ಹಿರಿಯರಿಗೆ ಮಾತು ಕೊಟ್ಟು ದುರ್ಗದ ದಕ್ಷಿಣದಲ್ಲಿ ನೆಲೆ ನಿಂತು ಆ ವಂಶದರಿಂದಲೇ ಪೂಜಿಸಿಕೊಳ್ಳುತ್ತಾ ಇಲ್ಲಿಯೇ ನೆಲೆ ನಿಂತಳು. ಮುಂದೆ ದುರ್ಗವನ್ನು ಆಳುತ್ತಿದ್ದ ಪಾಳೆಗಾರರಾದ ಮದಕರಿ ನಾಯಕರಿಗೆ ಯುದ್ಧವೊಂದರಲ್ಲಿ ಗೆದ್ದ ಕಾರಣ ತಾಯಿಯು ತನಗೊಂದು ಗುಡಿ ನಿರ್ಮಿಸುವಂತೆ ಅಪ್ಪಣೆ ಮಾಡಿದಳು. ಇವಳಿಗೊಬ್ಬಳು ಮುದ್ದಿನ ತಂಗಿ, 3 ಲೋಕಗಳನ್ನು ನಾಚಿಸುವಂತ ಇವಳಿಗೆ ಪರಶಿವನೇ ಮರುಳಾದ ತ್ರಿಪುರ ಸುಂದರಿ. ಪ್ರಚಂಡ ಮಾಂತ್ರಿಕನೊಬ್ಬನಿಂದ ಊರನ್ನು ಕಾಯಲು ಕೋಟೆಯನ್ನೇ ಹಾರಿದ ಗಟ್ಟಿಗಿತ್ತಿ, ಬೂದಿ ಮುಚ್ಚಿದ ಕೆಂಡ ಈ 9 ಮಕ್ಕಳ ತಾಯಿಯಾದ ತನ್ನ ತಂಗಿಯನ್ನು ಕಂಡರೆ ಬರಗೇರಿಗೆ ಅದೆಷ್ಟು ಪ್ರೀತಿ. ತನಗೆ ಮಕ್ಕಳಿಲ್ಲ ಎನ್ನುವ ಕೊರಗು ನೀಗಿಸಿದ ಈ ತಂಗಿಯ ಮಕ್ಕಳನ್ನು ಕಂಡರೆ ಅವಳಿಗೆ ಕಡಲು ತುಂಬುವಷ್ಟು ವಾತ್ಸಲ್ಯ. ಹೀಗೆ ಕೊನೆಯಿಲ್ಲದ ಈ ಬಾಂಧವ್ಯವನ್ನು ಕಂಡ ವಿಧಿ ಕೊನೆಗೆ ದೈವಗಳ ಮೇಲೂ ತನ್ನ ಆಟವನ್ನು ಶುರುಬಿಟ್ಟಿತು. ಅದೊಂದು ದಿನ ಕಂಡವರ ಮಾತು ಕೇಳಿ ತನ್ನ ಅಕ್ಕನ ಗೊಡ್ಡು ಗರ್ಭವನ್ನು ಅವಮಾನಿಸಲು ತಂಗಿಯು ತನ್ನ ಮಕ್ಕಳನ್ನು ಬುಟ್ಟಿಯಲ್ಲಿ ಮುಚ್ಚಿಟ್ಟು ಎಲ್ಲೋ ಆಟವಾಡಲು ಹೋಗಿದ್ದಾರೆ ಅಕ್ಕ ಎಂದು ಸುಳ್ಳು ನುಡಿದೇ ಬಿಟ್ಟು, ಜಗನ್ಮಾತೆಗೆ ಅರಿವಾದ ಆ ಸುಳ್ಳಿನಿಂದ ಅವಳ ಅತ್ಯುಗ್ರವಾಗಿ, ನಿನ್ನ ಮಕ್ಕಳು ಇದ್ದಲ್ಲಿಯೇ ಕಲ್ಲಾಗಿ ಹೋಗಲಿ. ಮುಂದೆ ಒಬ್ಬರ ಮುಖ ಒಬ್ಬರು ನೋಡದೆ ದೂರಾದ ಅಕ್ಕ ತಂಗಿಯರನ್ನು ಸಂತೈಸಿದ ಅಕ್ಕ ಏಕನಾಥಿಯು ಅವರನ್ನು ಎದೆಗವಚಿಕೊಂಡು ಪ್ರತಿ ವರ್ಷ ತನ್ನ ಜಾತ್ರೆಯ ಸಾಲಿನಲ್ಲಿಯೇ ನೀವಿಬ್ಬರು ಮತ್ತೆ ಮುಖಾಮುಖಿಯಾಗಿ 3 ಗಳಿಗೆ ಒಟ್ಟಿಗೆ ಸೇರಬೇಕೆನಿಸಿ ಈ ಮೂಲಕ ಐತಿಹಾಸಿಕ ಭೇಟಿ ಉತ್ಸವಕ್ಕೆ ನಾಂದಿ ಹಾಡಿದಳು. ಪತೇರಿಯಲ್ಲಿ ಅಕ್ಕ ಏಕನಾಥಿ ಕೂತಾಯ್ತು, ನವಕೆಲ್ಲ ಅಡಿಕೆ ಎಲೆಯ ರಂಗು ಚೆಲ್ಲಾಯಿತು. 3 ಗಳಿಗೆ ಮುಖ ನೋಡಲು ಅಡಿಗ ತಂಗಿಯರು ಮುಖಾಮುಖಿ ನಿಂತಾಯಿತು. ಎಲ್ಲರ ಕಣ್ಣಂಚುಗಳು ಒದ್ದೆಯಾಗಿ ಈ ನೆಲದ ಕತೆ ಹಸಿಯಾಯಿತು. ದುರ್ಗಾ ಹಸಿರಾಯಿತು.